ನಾನು ಈ ಮೂವಿಯ ನಿರ್ದೇಶಕ. ನನ್ನ ಹೆಸರು ಪ್ರಕಾಶ್ ಧಾರೇಶ್ವರ ಅಂತ. ಇದು ನನ್ನ ಮೊದಲನೇ ನಿರ್ದೇಶನ ಮಾಡಿರುವಂಥ ಮೂವಿ ಇದು. ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನೇ ಮುಖ್ಯ ನನಗೆ. ಒಂದು ಚಿಕ್ಕ ಹೆಜ್ಜೆ ಇಟ್ಟಿದ್ದೀವಿ, ಆ ಹೆಜ್ಜೆ ಇನ್ನೊಂದು ದೊಡ್ಡ ಹೆಜ್ಜೆ ಆಗತ್ತೆ ಅಂತ ನಂಬ್ಕೊಂಡು ಬಂದಿರೋ ನಾನು. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಸದ್ಯದಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನಿನಗಾಗಿಟ್ಟು ಇದು ನಿನಗಾಗಿದ್ದಕ್ಕೆ ಯಾವುದು ಸಂಬಂಧ ಇಲ್ಲ ಸರ್, ಲಿಂಕ್ ಇಲ್ಲ. ಇದೊಂದು ಟೈಟ್ಲ್ ಅಷ್ಟೇ, ಓನ್ಲಿ ಟೈಟ್ಲ್ ಅಷ್ಟೇ ತಗೊಂಡಿರೋದು. ಸೊ ಯಾಕಂದರೆ ಸರ್, ಈಗ ಹೊಸಬರ ತಂಡಕ್ಕೆ ಈಗ ಅಂದರೆ ಜನರು ರೀಚ್ ಆಗೋದು ತುಂಬಾ ಕಷ್ಟ. ಈಗ ಹಾಗಾಗಿ ನಾವು ಒಂದು ಟೈಟ್ಲ್ನ ನಿನಗಾಗಿ ಅಂದರೆ ಇದು ನಿನಗಾಗಿ ಸೂಪರ್ ಹಿಟ್ ಬಿಡಿ ಸರ್, ಅದು ಸೂಪರ್ ಹಿಟ್ ಆಗಿರೋದ್ರಿಂದ ಸೊ ನಾನು ಅದು ಆ ಮೂವಿಗೆ ಯಾವುದು ಕಂಪೇರ್ ಮಾಡ್ತಿಲ್ಲ. ಆದರೆ ನಾನು ಇದಕ್ಕೆ ಯಾಕೆ ಇಟ್ಟಿದ್ದೀನಿ ಅಂದರೆ, ಆಟು ಒಂದು ಸೂಪರ್ ಹಿಟ್ ಮೂವಿ ಟೈಟ್ಲ್ ಇಟ್ಕೊಂಡ್ರೆ ನಾವು ಜನರಿಗೆ ಬೇಗ ರೀಚ್ ಆಗ್ಬೋದು ಅನ್ನೋ ಒಂದು ಪ್ರಮೋಷನ್ ಪರ್ಸ್ಪೆಕ್ಟಿವ್ ಇಂದ ಇಟ್ಟಿದ್ದೀವಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಇದು ಒಂದು ಲವ್ ಸ್ಟೋರಿ ಸರ್. ಇದರಲ್ಲಿ ಒಂದು ಕಾಮಿಡಿ ಹಾಗೆ ಡ್ರಾಮಾ ಎಲ್ಲ ಇರುತ್ತೆ. ಸೊ ಫ್ಯಾಮಿಲಿ ಸಮೇತ ಕೂತ್ ನೋಡ್ಬೋದು. ಪ್ರತಿಯೊಬ್ಬರು ಸರ್ ನೋಡಿ, ಒಂದು ವಯಸ್ಸಾದ ವ್ಯಕ್ತಿಗೂ, ಒಂದು 50 ವರ್ಷ ಏಜ್ ಆದ ಒಂದು ವ್ಯಕ್ತಿಗೂ ಸರ್ ಅವನ ಲವ್ ಬಗ್ಗೆ ಕೇಳಿದಾಗ ಅಷ್ಟೇ ಇಂಟ್ರೆಸ್ಟ್ ಇಂದ ಹೇಳ್ತಾನೆ ಸರ್ ಅವನು. ಸೊ ಈ ಮೂವಿ ನೋಡಿದಾಗ ಪ್ರತಿಯೊಬ್ಬರಿಗೂ ನೋಡಿದಾಗ ಅವರು ಹಳೆ ಲವ್ಗಳನ್ನ ನೆನಪಾಗಬೇಕು. ಸೊ ಆ ಥರ ಇರುತ್ತೆ ಸರ್, ನೆನಪಾಗತ್ತೆ ಸರ್. ಇಲ್ಲ ಸರ್, ಇದು ನಂದು ಯಾವ್ದ್ರಲ್ಲೂ ವರ್ಕ್ ಮಾಡಿಲ್ಲ. ಶಾರ್ಟ್ ಮಿಸ್ ಮಾಡ್ತಿದ್ದೆ ಸರ್. ಇದೇ ನನ್ನ ಮೊದಲನೇ ಮೂವಿ ಸರ್. ಸರ್ ಇದು ಶೂಟ್ ಬಂದ್ಬಿಟ್ಟು ಕನಕಪುರ ಕಾಲೇಜಲ್ಲಿ ಒಂದು ಶೂಟ್ ಮಾಡಿದ್ದೀವಿ, ಮತ್ತೆ ಇಲ್ಲಿ ಬಂದರಘಟ್ಟ ಅಕ್ಕಪಕ್ಕ ಇದರಲ್ಲಿ ಶೂಟ್ ಮಾಡಿದ್ದೀವಿ ಸರ್. ಸಬ್ಜೆಕ್ಟ್ ನಂದೆ ಸರ್, ಕತೆ ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸರ್. ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಮೈ ಮೀಡಿಯಾ ಫ್ರೆಂಡ್ಸ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಪ್ರಕಾಶ್ ಸರ್ ಈ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸುನಿಲ್ ಸರ್, ಅಂದರೆ ಹೊಸಬರಿಗೆ ಅವಕಾಶ ಕೊಡೋದು ಬಹಳ ಕಷ್ಟ ಇತ್ತೀಚಿನ ದಿನಗಳಲ್ಲಿ. ಅವರು ಸಣ್ಣ ಸಣ್ಣ ಪ್ರತಿಭೆಗಳನ್ನು ಅಬ್ಸರ್ವ್ ಮಾಡಿ ಅವ್ರ ಹತ್ರ ಕೆಪಾಬಿಲಿಟಿ ಇದೆ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ನಮ್ಮನ್ನು ಗುರುತಿಸೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ ಯು ಪ್ರಕಾಶ್ ಸರ್. ಹಾಂ ಸರ್, ಟ್ರೈನಿಂಗ್ ಮಾಡಿದ್ದೆ ಕದಮ್ಮ ಅಂತ ಒಂದು ಇನ್ಸ್ಟಿಟ್ಯೂಟ್ ಹೇಳಿ. ನನ್ನ ಗುರುಗಳು ಬಂದು ಹರೀಶ್ ನೀನಾಜಮ್ ಅಂತ, ಆ್ಯಂಡ್ ರೂಪಾಂತರ ಅಂತ ಅವ್ರದ್ದೊಂದು ನಾಟಕ ತಂಡ ಇದೆ, ಅಲ್ಲಿ ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ. ಆ್ಯಂಡ್ ನನ್ನ ಗುರುಗಳು ಬಂದು ಹರೀಶ್ ನೀನಾಜಮ್ ಅಂತ ಹೇಳಿ ಅವ್ರ ಸರ್. ಪ್ರಕಾಶ್ ಸರ್ ನನಗೆ ಮುಂಚೆಯಿಂದ ಪರಿಚಯ ಇದ್ರು. ಅವರು ಕೂಡ ಇನ್ಸ್ಟಿಟ್ಯೂಷನಲ್ಲಿ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ಅವರು ಕಲ್ತಿದ್ದಾರೆ. ಸೊ ಹೀಗೆ ಡಿಸ್ಕಷನ್ಸಲ್ಲಿ ಇರಬೇಕಾದ್ರೆ ಒಂದಷ್ಟು ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ಗಳನ್ನ ಒಟ್ಟಿಗೆ ಮಾಡ್ತಾ ಇದ್ವಿ. ಸೊ ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಅಪ್ರೋಚ್ ಮಾಡಿದ್ರು, ಹಿಂಗೆ ಮಾಡೋಣ ಒಟ್ಟಿಗೆ ಒಂದು ಟೀಮ್ ಆಗಿ ಅಂತ. ಸೊ ನನಗೂ ತುಂಬ ಇಷ್ಟ ಆಯ್ತು. ಹೊಸಬರಿಗೆ ಒಂದು ಅವಕಾಶ ಸಿಗೋದೇ ಕಷ್ಟ. ಸೊ ನಾನು ಅದನ್ನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸರ್ ತುಂಬ ಇಷ್ಟ ಆಗಿದ್ದೇನೆಂದರೆ, ನನಗೆ ಕತೆ ಪರ್ಸ್ಪೆಕ್ಟಿವ್ ಇಂದ ಹೇಳಿದ್ರೆ ಇಟ್ ವಾಸ್ ಲೈಕ್ ಇದನ್ನೆಲ್ಲ ನಾವು ಅನುಭವಿಸಿದ್ದೀವಿ ಅನ್ನೋ ಫೀಲ್ ಬಂತು ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ ಅವ್ರ ತಂಡದ ಅವ್ರ ಕಡೆಯಿಂದ ಹೇಳಬೇಕಂದ್ರೆ ಅವ್ರಿಗೆ ಇದ್ದಿದ್ದ ಕಮಿಟ್ಮೆಂಟ್ಸ್ಗಳು ತುಂಬ ಇಷ್ಟ ಆಯಿತು. ಅವರಾಗಿರ್ಬೋದು, ಅವರ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ತುಂಬ ಪ್ರಿಪ್ರೇಷನಲ್ಲಿ ಬಂದಿದ್ರು. ಸೊ ಅದೆಲ್ಲ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಗಣೇಶ್ ರಾವ್ ಸರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. 300ಕ್ಕಿಂತ ಹೆಚ್ಚಿಗೆ ಚಲನಚಿತ್ರಗಳಲ್ಲಿ ಆಕ್ಟ್ ಮಾಡಿದಂತ ಒಬ್ಬ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ತುಂಬಾ ಖುಷಿಯಾಗಿದೆ. ತಮಗೆ ಸ್ವಾಗತ ಸರ್. ಸೊ ಇವತ್ತು ನಾವು ನಮ್ಮ ಸಂಸ್ಥೆಯಿಂದ ಒಂದು 2 ಸಿನಿಮಾಗಳ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಒಂದು ನಿನಗಾಗಿ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಪ್ರಾರಂಭವಾಗ್ತಾ ಇದೆ. ಸೊ ಅತಿ ಶೀಘ್ರವೇ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡಿ ಚಲನಚಿತ್ರನ ಥಿಯೇಟರ್ಗಳಿಗೆ ರಿಲೀಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಸ್ವಯಂಭವ ಅನ್ನೋ ಚಿತ್ರನ ನಮ್ಮ ಸಂಸ್ಥೆ ವತಿಯಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸೊ ಇದೇ ತಿಂಗಳು ಕೊನೆ ವಾರದಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಈ ಸಿನಿಮಾನ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚಿಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಇದೆ. ಸೊ ಈಗ ತಾನೇ ಜಸ್ಟ್ ನಮ್ಮ ಹಿರಿಯ ಕಲಾವಿದರಂತ ಮೂಗ್ ಸುರೇಶ್ ಅವರು ಬಂದಿದ್ದಾರೆ. ತಮಗೆ ಸ್ವಾಗತ ಸರ್. ಸೊ ಈ ನಮ್ಮ ಸಂಸ್ಥೆ ಬೇಸಿಕಲಿ ಮುಂಚೆ ಕೆಲವೊಂದು ಪ್ರೆಸ್ ಮೀಟ್ಗಳಲ್ಲಿ ನಾನು ಹೇಳಿದ್ದೀನಿ, ಆಸ್ ಎ DSK ಸಿನಿಮಾಸ್ ನಾವು 40ಕ್ಕಿಂತ ಹೆಚ್ಚಿಗೆ ಆಲ್ಬಮ್ ಸಾಂಗ್ಗಳನ್ನ ಮಾಡಿದ್ದೀನಿ, ಎಷ್ಟೊಂದು ಶಾರ್ಟ್ ಮೂವಿಗಳನ್ನ ಮಾಡಿದ್ದೀನಿ, ಹಾಗೆ ಸಿನಿಮಾಗಳನ್ನ ಪ್ರೊಡಕ್ಷನ್ ಕೂಡ ಮಾಡಿದ್ದೀವಿ. ಪ್ರೈಮರಿ ನಮ್ಮ ಫೋಕಸ್ ಏನಾಗಿತ್ತು ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡುವಂಥದ್ದು. ಸೊ ನಮ್ಮ ಡೈರೆಕ್ಟರು ಅಥವಾ ಹೀರೋ ಅವರು ಬಂದು ನಮಗೆ ಮೀಟ್ ಮಾಡಿದಾಗ ಪ್ರಕಾಶ್ ಅವ್ರು ಬಂದು ಈ ಥರ ಒಂದು ಕತೆ ಇದೆ ಸರ್, ಮಾಡ್ಬೇಕಂತ ಇದ್ದೀವಿ, ಒಂದು ಸ್ಮಾಲ್ ಬಜೆಟಲ್ಲಿ ಒಂದು ಕತೆನ ಸ್ಟಾರ್ಟ್ ಮಾಡೋಣ, ನನಗೆ ಸ್ಮಾಲ್ ಸೆಟಪ್ ಕೊಡಿ ಸರ್, ನಮ್ಮದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಒಂದು ಸಿನಿಮಾನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದಾಗ
ಕಥೆ ಎಲ್ಲ ಕೇಳಿ ಡಿಸ್ಕಸ್ ಮಾಡಿ ಓಕೆ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳಿ ಟೀಮ್ಗೆ ಗೋ ಹೆಡ್ ಕೊಟ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿ ಇನ್ನೇನು 2 days ಅಲ್ಲಿ ಶೂಟ್ಗೆ ಹೋಗಬೇಕು, ಎಲ್ಲ ಪ್ರಿಪ್ರೇಷನ್ ಆಗಿದೆ. ಆವಾಗ ಇವರು ಮಾಡಿದಂಥ ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್ ಅಲ್ಲಿ ಒಂದು ಕಮಿಟ್ಮೆಂಟು, ಡೆಡಿಕೇಶನ್, ಇಂಟ್ರೆಸ್ಟು, ನಾವೇನೋ ಮಾಡಬೇಕು. ಅತಿ ಇಂಪಾರ್ಟೆಂಟ್ ಆಗಿ ನಾನು ಕಂಡದ್ದೇನೆಂದ್ರೆ ಪ್ರೊಡ್ಯೂಸರ್ ಮೇಲೆ ಡಿಪೆಂಡೆನ್ಸಿ ತುಂಬಾ ಕಡಿಮೆ ಇತ್ತು. ಪ್ರತಿ ನಿರ್ದೇಶಕ ಅಥವಾ ಒಂದು ತಂಡ ಏನ್ ಮಾಡುತ್ತೆ ಅಂದ್ರೆ ಪ್ರತಿ ಒಂದು ಸಣ್ಣ ರಿಕ್ವೈರ್ಮೆಂಟ್ನು ಪ್ರೊಡ್ಯೂಸರ್ಗೆ ಕೇಳ್ತಾರೆ. ತುಂಬಾ ನಿರ್ದೇಶಕರಿಂದ ಇದನ್ನ ನಾನು ನೋಡಿದೀನಿ ಕೂಡ. ಒಂದು ನೀರು ಬಾಟಲ್ ಬೇಕಂದ್ರೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ, ಸರ್ ನೀರು ಬಾಟಲ್ ಬೇಕು ಅಂತ. ಆ ತರ ಇರುವಂತ ಸಿಚುವೇಶನ್ಗಳಲ್ಲಿ ಎಷ್ಟೊಂದು ಕೆಲಸಗಳನ್ನ ಬಹುಶಃ ನನ್ನ 90% ವರ್ಕನ್ನ ಇವರಿಬ್ಬರೇ ಸೇರ್ಕೊಂಡು ಎಲ್ಲಾನು ಕೆಲಸ ಮುಗಿಸಿ ನನ್ನ ಮೇಲೆ ಡಿಪೆಂಡೆನ್ಸಿ ನನಗೆ ಫೀಲೇ ಆಗಲಿಲ್ಲ. ನಾನು ಇದೊಂದು ಸಿನಿಮಾ ಮಾಡಿದ್ದೀನಿ ಅಂತ. ನೀವು ಸರ್ಪ್ರೈಸ್ ಆಗ್ಬೋದು, ಇಡೀ ಎಂಟೈರ್ ಶೂಟಿಂಗ್ ಡೇಸ್ ಅಲ್ಲಿ ನಾನು 1 ದಿನ ಮಾತ್ರ ಶೂಟಿಂಗ್ ಸೆಟ್ಗೆ ಹೋಗಿದ್ದು. ಪ್ರತಿಯೊಂದು ವರ್ಕನ್ನ ನಂಗೆ ಹೇಳ್ತೀವಿ, ಸರ್ ಈ ಥರ ಮಾಡ್ತಾ ಇದೀವಿ, ಇದು ಬೇಕಾಗ್ಬೋದು, ಆಯ್ತು ಅಂದ್ರೆ ಮಾಡಿಲ್ಲ ನಾವು ಹೆಂಗೋ ಅರೇಂಜ್ ಮಾಡ್ತೀವಿ ಅಂತ. ಸೊ ಆ ಕಂಫರ್ಟ್ ಝೋನ್ ನನಗೆ ಟೀಮಲ್ಲಿ ಪ್ರೀ ಪ್ರೊಡಕ್ಷನ್ ವರ್ಕಲ್ಲೇ ನಂಗೆ ಕಾಣಿಸ್ತು. ಸೊ ಆವಾಗ ಅವ್ರಿಗೆ ನಾನೇನು ಸರ್ಪ್ರೈಸ್ ಕೊಟ್ಟಿದ್ದೇನೆಂದ್ರೆ, ಇನ್ನು ನಾಳೆ ಶೂಟಿಂಗ್ ಹೋಗ್ಬೇಕು, ಅವತ್ತು ನೈಟ್ ನಾನು ಅವ್ರಿಗೆ ಕರೆದ್ಬಿಟ್ಟು ನೀವು ಕೇಳಿದಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಕ್ಯಾಮರಾ ಏನು ಕೇಳಿದಿರ, ಲೈಟ್ಸ್ ಏನು ಕೇಳಿದಿರಲ್ಲ, ನೀವು ಇಮ್ಯಾಜಿನ್ ಮಾಡೋಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿನೇ ಕೊಟ್ಬಿಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ನಾವು ಡ್ರ್ಯಾಗನ್ನು, ಎಪಿಕ್ಕು, ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳನ್ನ, ಕ್ಯಾಮರಾ, ಲೈಟ್ಸ್ಗಳನ್ನ, ಕಂಪ್ಲೀಟ್ ಹೈಟೆಕ್ ಆಗಿರುವಂಥ ಫೆಸಿಲಿಟಿನ ಅವ್ರು ಕೊಟ್ಟು ಅವ್ರಿಗೂ ಕೂಡ ಸರ್ಪ್ರೈಸ್ ಮಾಡಿದೆ. ಯಾಕೆಂದ್ರೆ ಒಬ್ಬ ಡೆಡಿಕೇಶನ್ ಯಾರಾದರೂ ಇತ್ತು ಅಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅವ್ರು ಗೆಲ್ಲುವ ಪ್ರಯತ್ನ ಇದ್ದೇ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಸೋಲು ಗೆಲುವು ಸೆಕೆಂಡ್ರಿ, ಬಟ್ ಜೊತೆಯಾಗಿ ನಾವು ವರ್ಕ್ ಮಾಡುವಂಥ ಕಾಂಬಿನೇಷನು ಅದು ತುಂಬಾ ಖುಷಿ ಪಡ್ತು. ಪ್ರಕಾಶ್ ಅವರು ಅದನ್ನ ಡೆಡಿಕೇಶನ್ ತೋರಿಸಿರು. ಅದೇ ರೀತಿ ಹೀರೋ ಆಗಿ ಅವರು ಸೆಟ್ ಅಲ್ಲಿ ಯಾವತ್ತೂ ಹೀರೋ ಅಂತ ಫೀಲೇ ಮಾಡಲಿಲ್ಲ. ಏನೇ ವರ್ಕ್ಗಳಿರಲಿ ಎಲ್ಲನೂ ಮಾಡಿಕೊಂಡು ಸಿನಿಮಾನ ಆವತ್ತು ದಿನದ ಏನು ಪ್ಲಾನ್ ಮಾಡಿದೀವಿ ಅದು ಮುಗಿಸೋಕ್ಕೆ ಪ್ರಯತ್ನ. ಒಬ್ಬ ಡೈರೆಕ್ಟರ್ ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾ ಇದ್ರು ಅಷ್ಟೇ ಪ್ರೆಷರನ್ನ ಹೀರೋ ಕೂಡ ಫೀಲ್ ಮಾಡಿ ಇವತ್ತು ಪ್ಲಾನ್ ಮಾಡಿದಂಥ ಸೀನ್ಗಳು ಮುಗಿಸ್ಲೇಬೇಕು, ಎಷ್ಟೇ ಕಷ್ಟ ಆದ್ರೆ ಮುಗಿಸ್ಬೇಕು. ರಾತ್ರಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಈ ಥರ ಸೀನ್ಗಳು ಪ್ಲಾನ್ ಮಾಡಿದ್ವಿ, ಮುಗೀತು ಅಂತ. ಸೊ ಆ ಖುಷಿ, ಆ ಕಂಫರ್ಟು ನನಗೆ ತುಂಬಾ ಇಷ್ಟ ಆಯ್ತು. ಈಗ ಹಲವು ನಿರ್ದೇಶಕರು ಇದನ್ನ ಅಷ್ಟು ಈಸಿಯಾಗಿ ತಗೊಂಡು ಮಾಡಲ್ಲ. ಎಲ್ಲ ಡಿಪೆಂಡೆನ್ಸಿ ಪ್ರೊಡ್ಯೂಸರ್ ಮೇಲೆ ಇರುತ್ತೆ ಅಥವಾ ಬೇರೆ ಬೇರೆ ಟೀಮ್ಗಳ ಮೇಲೆ ಅವಲಂಬಿರುತ್ತೆ. ಏನಾದರೂ ಮಿಸ್ಟೇಕ್ ಆದ್ರೆ ಬೇರೆದವ್ರಿಗೆ ಬೆರಳು ತೋರಿಸಿ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅಂತ ಹೇಳುವಂಥದ್ದು ಇರುತ್ತೆ. ಬಟ್ ಈ ಸಿನಿಮಾ ನಾನು ಮುಗಿಯುವವರೆಗೂ ಯಾರ ಮೇಲೂ ಕಂಪ್ಲೇಂಟ್ಸು ಕೇಳಿಲ್ಲ. ಹಾಗಾಗಿ ನಮ್ಗೆ ತುಂಬ ಖುಷಿಯಾಗಿದೆ. ಇವತ್ತು ನಾವು ಜಸ್ಟ್ ಅದೊಂದು ಮೇಕಿಂಗ್ ಗ್ಲಿಮ್ಸ್ ತೋರಿಸಿದ್ದೀವಿ. ಸದ್ಯದಲ್ಲೇ ಅದ್ರದ್ದು ಬಿಡುಗಡೆ ಮತ್ತು ಧ್ವನಿ ಸರಳಿ ಬಿಡುಗಡೆ ಪ್ರೆಸ್ ಮೀಟನ್ನು ಆಯೋಜನೆ ಮಾಡ್ತೀವಿ. ತಾವೆಲ್ಲರೂ ಅವಾಗ ಬರಬೇಕು, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು ಅಂತ ಹೇಳ್ಬೇಕು. ಮತ್ತೆ ನಮ್ ಬಂದಿರೋಂಥ ನಮ್ಮ ತುಂಬಾ ವರ್ಷದ ಪರಿಚಯ ಇದೆ ಸರ್ಗು ನಮಗೂ. ಮತ್ತೆ ನಮ್ಮ 2ನೇ ಸಿನಿಮಾ ನಾಯಕ ಪ್ರಜ್ವಲ್ ಬಂದಿದ್ದಾರೆ, ನನ್ನ ಸಿನಿಮಾದ ಕಲಾವಿದರುಗಳೆಲ್ಲ ಬಂದಿದ್ದಾರೆ, ಮತ್ತೆ ನಮ್ಮ ಬೆನ್ನೆಲು ಬಿಲ್ಲೇ ಇದ್ದಾರೆ ಜೊತೆಲೇನೆ. ಇವರೆಲ್ಲರ ಸಹಕಾರ ಇಲ್ದೇನೆ, ಸಪೋರ್ಟ್ ಇಲ್ದೇನೆ ಮೂವಿ ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲರೂ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಮತ್ತೆ ನಿನಗಾಗಿಟ್ಟು ಅನ್ನೋ ಮೂವಿಗೂ ಒಳ್ಳೇದಾಗ್ಲಿ. ಎಲ್ಲ ಕನ್ನಡ ಸಿನಿಮಾಗಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು. ಹಾಂ ಸರ್, ಶುರುವಾಗಿದ್ದು ಹೋದ ವರ್ಷ ಸರ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಒಂದು 4 ತಿಂಗಳ ಮ್ಯೂಸಿಕ್ ಎಲ್ಲ ರೆಡಿಯಾಗಿ ನಿಂತಿತ್ತು, ಮತ್ತೆ ರಿಲೀಸ್ ಮಾಡೋಣ ಅಂತ. ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು. ಇದಕ್ಕಿಂತ ಮುಂಚೆ ನಂದು 3 ಸಿನಿಮಾ ಆಗಿದೆ ಸರ್. 3 ಸಿನಿಮಾ ರಿಲೀಸ್ ಆಗಿದೆ. ವಿಕೃತಿ ಅಂತ ಒಂದಾಯಿತು, ಆಮೇಲೆ ನುಡಿಮುತ್ತು ಅಂತ ಸರ್ಕಾರಿ ಶಾಲೆ ಬಗ್ಗೆ ಒಂದು ಮಾಡಿದ್ದೆ ನಾನು, ಅದು ಕೂಡ ರಿಲೀಸ್ ಆಯಿತು. ಇವಾಗ ಮೊನ್ನೆ ಕನವರಿಕೆ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿತ್ತು. ಇದು ನನ್ನ 4ನೇ ಸಿನಿಮಾ. ಸ್ವಯಂ ಅಂದ್ರೆ ನಾನೇ ಅನ್ನೋದು ಅಲ್ಲೇ ಇರ್ತಿದ್ದೀರಾ ಸರ್. ಸ್ವಯಂ ನನ್ನ ಭೋ ಅನ್ನೋದೇನೆ ಸ್ವಯಂ ಭೋ. ಭೋ ಅಂದ್ರೆ ಒಂದು ಆಕ್ರೋಶ ಹೇಗಿರುತ್ತೆ, ಕಾಮ, ಕ್ರೋಧ, ಲೋಪ, ಮೋಹ, ಮದ, ಮತ್ಸರಗಳೆಲ್ಲ ಕೂಗಿರೋದೇ ಭೋ. ಅದು ನನ್ನಲ್ಲಿಂದ ಹೊರಗಡೆ ಬಂದಾಗ ಅದು ಯಾವ ರೀತಿ ಪ್ರಕಟಣೆ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು ನೀವು. ಸಿನಿಮಾ ಮುಖಾಂತರ ಏನ್ ಹೇಳಕ್ ಹೋಗ್ತಾ ಇದ್ದೀರಾ? ಸಿನಿಮಾ ಮುಖಾಂತರ ಜನಗಳಿಗೆ ಮೆಸೇಜ್ ಕೊಡೋದೇನಿಲ್ಲ ಸರ್. ಎಲ್ಲರೂ ಎಲ್ಲ ಮಾಡ್ಬಿಟ್ಟಿರೋದೆ, ಸಿನಿಮಾ ಅನ್ನೋದೆಲ್ಲ ರೆಡಿ ಆಗ್ಬಿಟ್ಟಿದೆ. ಹಿಂದೆ ಮಾಡಿದರೆ ಮುಂದೆ ಬರ್ತಾನೆ ಇರುತ್ತೆ. ಇದ್ರಲ್ಲಿ ನಮ್ಮದೇನೋ ಒಂದು ವಿಭಿನ್ನವಾಗಿದೆ ಅಂತ ನಾನು ಹೇಳ್ತೀನಿ. ಎಲ್ರು ಬಂದು ಸಿನಿಮಾ ನೋಡಿ. ಪಾಯಿಂಟ್ಸ್ ಬೇಕಾ ಸಿನಿಮಾ ನೋಡ್ಬೇಕು? ಒಂದೆರಡು ಅಂಶಗಳು ಬೇಕಲ್ವ? ಅಂಶ ಅಂದ್ರೆ ತಂದೆ ಮಗಳು ಪ್ರೀತಿ ಆಗ್ಬೋದು. ತಂದೆ ಮಗಳು ಪ್ರೀತಿ, ಒಂದು ಲವ್ ಸ್ಟೋರಿ, ತುಂಬಾ ಒಳ್ಳೆ ಲವ್ ಸ್ಟೋರಿ ಇದೆ. ಒಬ್ಬ ಕ್ರೂರಿ ಆದ್ರೆ ಹೇಗಾಗತ್ತೆ ಅನ್ನೋದು. ಕ್ರೂರಿ ಅಂತ ಇದ್ರಲ್ಲಿ ಯಾವ್ದು ಬಿಟ್ಕೊಟ್ಟಿಲ್ಲ. ನೀವು ಸಿನಿಮಾ ನೋಡಿದ್ರೆ ಕ್ರೂರಿ ಅಂತ ಗೊತ್ತಾಗುತ್ತೆ. ಒಂದು ಲವ್ ಸ್ಟೋರಿ ಇದೆ, ಒಂದು ತಂದೆ ಮಗಳ ಬಾಂಧವ್ಯ ಇದೆ, ಮತ್ತೆ ಅದಲ್ದೇನೆ ಒಂದು ಪ್ರಕೃತಿ ನಡೆದಿರುವಂತಹ ಒಂದು ಸುಂದರವಾದ ಕತೆ. ಇದನ್ನ ನೀವು ಥಿಯೇಟರ್ ಬಂದೇ ನೋಡ್ಬೇಕು ಸರ್. ಶೂಟಿಂಗ್ ಎಲ್ಲಿ ಮಾಡಿದ್ದೀರಾ? ಮಂಡ್ಯ, ಚನ್ನಪಟ್ಟಣ, ಕೋಡಂಬಳ್ಳಿ, ಮತ್ತೆ ಚಾಮರಾಜನಗರ ಸೈಡ್, ಆ ಸೈಡ್ ಹಚ್ಚ ಕಾಡಂತದ್ರಲ್ಲಿ ಅದೆಲ್ಲ ಮಾಡಿದೀವಿ ಸರ್. ನನ್ನ ಹೆಸರು ಸೂರ್ಯ, ಕೇಳಬಹುದು.
ಈ ಚಿತ್ರ ನನಗೆ ಬಂದಿತ್ತು ಒಂದು ಆಕ್ಸಿಡೆಂಟ್ ಆಗಿ. ಆ್ಯಕ್ಚುಲಿ ನುಡಿಮುತ್ತು ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಇವ್ರ ಚಿತ್ರದಲ್ಲಿ. ಇದಾದಮೇಲೆ ನನಗೆ ಸಡನ್ಲಿ ಒಂದು ಅವಕಾಶ ಬಂದಿತ್ತು. ಇವ್ರು ನನಗೊಂದು ಪ್ರೋಮೋ ಶೂಟಲ್ಲಿ ಲೀಡ್ ರೋಲಾಗಿ ಮಾಡಬೇಕು ಅಂತ ಒಂದು ಪ್ರೋಮೋ ಶೂಟ್ ತೆಗೆದ್ರು ಇವರು. ಸೊ ಪ್ರೋಮೋ ಶೂಟ್ ತೆಗೆದಾಗ ತುಂಬ ಖುಷಿಪಟ್ಟೆ. ವಿತಿನ್ ಎ ಡೇ ಒಂದು 4 ಸೀನ್ಸ್ ಮಾಡಿ ವಿತಿನ್ ಎ ಮಂತ್ ಅದನ್ನು ಅವರು ನನಗೆ ಬಂದು ತೋರಿಸಿದ್ರು. ತುಂಬ ಖುಷಿ ಆಯಿತು. ಶಾಕಿಂಗ್ ಏನು ಹುಟ್ಟಂದರೆ ಪ್ರೊಡ್ಯೂಸರ್ ಕೈ ಕೊಟ್ಬಿಟ್ರು, ಸರ್ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡಿ ನಿಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸಡನ್ಲಿ ಶಾಕ್ ಆದೆ ನಾನು. ಆವಾಗ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಸೊ ನಾನೇ ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲ ಸರ್ಕಲ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಫೈನಾನ್ಸ್ ಮಾಡಿ ನಾನೇ ಈ ಚಿತ್ರನ ಬರೋಣ ಅಂತ ಅಂದ್ಕೊಂಡೆ. ಚಿತ್ರಕಥೆ ಕೇಳಿದಾಗ ನನಗನ್ನಿಸ್ತು ಇನ್ನೂ ಸ್ವಲ್ಪ ಸಾಲಲ್ಲ ಅಂತ. ಸೊ ಆವಾಗ ನಾನು ಜೊತೆ ಕೂತ್ಕೊಂಡೆ. ನಾವಿಬ್ಬರು ಆಲ್ಮೋಸ್ಟ್ ಒಂದು 1 ಮಂತ್ ಪ್ರೀ ಪ್ರೊಡಕ್ಷನ್ 2024 ಆಗಿದ್ದು. ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದೆ ನಾವು. ಡಿಸೆಂಬರ್ ಅಷ್ಟರಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮುಗಿಸ್ಬಿಟ್ಟು ಜನವರಿ ನಾವು 13ನೇ ತಾರೀಕು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮ ಚಿತ್ರ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಚೆನ್ನಾಗಿದೆ. ಒಂದು ಇನ್ಸ್ಪೆಕ್ಟರ್ ರೋಲ್. ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ರಿವೆಂಜ್ ಕಾನ್ಸೆಪ್ಟ್ ಇದೆ ಇದು ಕೂಡ. ಸೊ ಅಫ್ಕೋರ್ಸ್ ಅವ್ರು ಹೇಳಿದಾಗೆ ಎಲ್ಲ ತುಂಬ ಚಿತ್ರಗಳು ಈ ಥರ ಬಂದಿದೆ. ಸೊ ಇದು ಅದೇ ಥರ, ಅದರಲ್ಲಿ ಒಂದು ರಿವೆಂಜ್. ಯಾವ ಥರ ಒಬ್ಬ ಮನುಷ್ಯ ಕೆಟ್ಟವನಾಗ್ತಾನೆ, ಹೇಗೆ ಅವನು ಒಳ್ಳೆತನದಿಂದ ಕೆಟ್ಟತನಕ್ಕೆ ಬರ್ತಾನೆ ಅನ್ನೋದನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಸರ್ ಅಪೇಕ್ಷಾ ಪೈ ಅಂತ ತುಂಬ ಕಷ್ಟಪಟ್ಟು ಸರ್. ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ನಿಜವಾಗಿ ಹೇಳಬೇಕಾಗುತ್ತೆ. ಎಡಿಟರ್ ಅಭಿಷೇಕ್ ರಾವ್ ಅಂತ ತುಂಬಾ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ನಾನಂತೂ ನಮ್ಮ ಸಾತ್ವಿಕ್ ಪಡೆಯರು ಇಲ್ಲಿ ನಮ್ಮ ಉಪ್ಪಿನಂಗಡಿಯಿಂದ ಬಂದಿದ್ದಾರೆ ಇವರು. ಇವ್ರಿಗೆ ನಾನು ಪೂರ್ತಿ ಸಮಯ ಕೊಟ್ಟೆ. ಇವರೇ ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ನನಗೆ. ನಾನು ಅವ್ರ ತೊಂದರೆನೇ ಕೊಡಲಿಲ್ಲ. ನೀವೇನು ಬೇಕಾ ಮಾಡಿ ಸಾತ್ವಿಕ್, ಚೆನ್ನಾಗಿ ಮಾಡಿ ಅಂತ ಬಿಟ್ಬಿಟ್ಟೆ. ಆಲ್ಮೋಸ್ಟ್ 6 ಮಂತ್ಸ್ ತೊಗೊಂಡ್ರು ಈ ಸಾಂಗ್ಸ್ ಎಲ್ಲ ಮಾಡಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪೇಕ್ಷಾ ನನ್ನೊಂದು ಚಿಕ್ಕ ಮಗು ವಾಯ್ಸ್ ಬೇಕಂದಾಗ ಇವರೇ ನನಗೆ ಆ ಹುಡುಗಿ ಅಪೇಕ್ಷಾ ಪೈ ಜೊತೆಗೆ ಇದು ಮಾಡಿದ್ರು, ಕನೆಕ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಹಾಡ್ಕೊಟ್ಟಿದ್ರು ಹುಡುಗಿ. ಎಲ್ಲ 3 ಸಾಂಗ್ಸು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸರ್. ತುಂಬ ಖುಷಿ ಆಯ್ತು ನನಗೆ. ಕೇಳಿದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಸರ್ ಮೇ ಎಂಡ್ ಸುನಿಲ್ ಸರ್ ಮಾತಾಡ್ತಿದ್ದೀವಿ. ಸೊ ಮೇ ಬಿ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡೋದಂತಿದ್ದೀವಿ ಸರ್. ಎಲ್ರಿಗೂ ನಮಸ್ಕಾರ. ಸಾತ್ವಿಕ್ ಪಡಿಯಾರ್ ಅಂತ ಉಪ್ಪಿನಂಗಡಿಯಿಂದ. ಸೊ ಮೊದಲನೇದಾಗಿ ಸೂರ್ಯ ಸರ್ ಅವರಿಗೆ ತುಂಬಾ ಥ್ಯಾಂಕ್ ಯು ಹೇಳ್ತೇನೆ. ಯಾಕಂದ್ರೆ ಕನ್ನಡದಲ್ಲಿ ನಂದು ಮೊದಲನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಸೊ ಇದಕ್ಕಿಂತ ಮುಂಚೆ ಜವಾನ್ ಅಂತ ಒಂದು ಕೊಂಕಣಿ ಸಿನಿಮಾ ಮಾಡಿದ್ದೆ. ಮೋಸ್ಟ್ಲಿ ಅದನ್ನು ಇದೇ ಥಿಯೇಟ್ರಲ್ಲಿ ಒಂದು ಶೋ ಆಗಿತ್ತು. ಸೊ ಬೇರೆ ದೇಶದಲ್ಲೂ ಅದು ತುಂಬಾ ಶೋಸ್ ಆಗಿದೆ. ಸೊ ಕನ್ನಡದಲ್ಲಿ ಒಂದು ವೈಡ್ ಆಡಿಯನ್ಸ್ ರೀಚ್ ಆಗ್ಬೇಕಾದ್ರೆ ನಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಕನ್ನಡನೇ ಸ್ವಲ್ಪ ಇಷ್ಟ, ಮತ್ತು ಈ ಭಾಷೆಯನ್ನೇ ನಾವು ಒಂದು ಮಾಧ್ಯಮವಾಗಿ ಪಡಿಬೇಕಾಗ್ತದೆ. ಯಾಕಂದ್ರೆ ಕೊಂಕಣಿಯಲ್ಲಿ ಏನ್ ಮಾಡಿದ್ರು ನಮಗೆ ಒಂದು ರೀಜನಲ್ ಆಸ್ಪೆಕ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಗೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಸಿನಿಮಾದಲ್ಲಿ ಮೂರು ಹಾಡು ಬಂದಿದೆ, ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಆಗ್ಲಿ, ಒಂದು ಇಮೋಷನಲ್ ಆಗ್ಲಿ, ಮತ್ತೆ ರೇಜ್ ಇರುವಂತ ಒಂದು ಕೆಲವು ಸೀಕ್ವೆನ್ಸಸ್. ಸೊ ನಿಮ್ ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಲೈಕ್ ಸೆಕೆಂಡ್ PU ಆದ ನಂತರ ಚೆನ್ನೈಯಲ್ಲಿ ಮ್ಯೂಸಿಕ್ ಕಲ್ತಿದ್ದೆ. ಅಲ್ಲಿ KM ಕಾಲೇಜ್ ಆಫ್ ಮ್ಯೂಸಿಕ್ ಅಂಡ್ ಟೆಕ್ನಾಲಜಿ ಅಂತ. ಸೊ AR ರೆಹಮಾನ್ ಅವ್ರದ್ದು ಕಾಲೇಜ್. ಸೊ ಅಲ್ಲಿ ಮ್ಯೂಸಿಕ್ ಡಿಗ್ರಿ ಎಲ್ಲ ಮಾಡಿ ಆಮೇಲೆ ಊರಿಗೆ ಬಂದಿದ್ದು. ಕೊಟ್ಟಿದ್ದೀವಿ ಸರ್. ಅಂದ್ರೆ ಒಲವಿನ ಪ್ರೀತಿ ಅಂತ ಒಂದು ಸಾಂಗ್ ಇದೆ ಇದರಲ್ಲಿ, ರೊಮ್ಯಾಂಟಿಕ್ ಸಾಂಗ್. ಸೊ ಅದರಲ್ಲಿ ನಾವು ತುಂಬಾ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದೇವೆ. ಅಲ್ಲ, ಯುಕ್ಲೆಲೆ ಆಗ್ಲಿ, ಗಿಟಾರ್ಸ್, ಫ್ಲೂಟ್ಸ್. ಸೊ ನಾನು ಅದೇ ಅಂದ್ರೆ ಒಂದ್ ಸ್ವಲ್ಪ ಲೈವ್ಲಿ ಆಗಿ ಫೀಲ್ ಆಗ್ಬೇಕು ಸಾಂಗ್, ಅದರಲ್ಲಿ ಇಮೋಷನ್ ಇರಬೇಕು ಅಂತಾರೆ, ಸ್ವಲ್ಪ ಲೈವ್ ಇನ್ಸ್ಟ್ರೂಮೆಂಟ್ಸ್ ಜಾಸ್ತಿ ಬಳಸೋದು. ಸೊ ಕೆಲವು ಸಸ್ಪೆನ್ಸ್ ಇರುವಂತದಕ್ಕೆಲ್ಲ ಮಾತ್ರ ಲೈಕ್ ಪ್ಲಗಿನ್ಸ್ ಓರಿಯೆಂಟೆಡ್ ಮಾಡಿದ್ದೇವೆ. 3 ಹಾಡಿದೆ ಸರ್. ಎಲ್ರಿಗೂ ನಮಸ್ಕಾರ. ಸೊ ಈ ಮೂವಿದು ನಾವು ಆಲ್ರೆಡಿ ಅಂದ್ರೆ ಮೋಸ್ಟ್ ಪ್ರಾಬಲಿ ಬಿಸ್ನೆಸ್ ರಿಲೇಟೆಡ್ ವರ್ಕ್ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ ಡಬ್ಬಿಂಗ್ ರೈಟ್ಸ್ ಇರ್ಬೋದು, OTT ರಿಲೀಸ್ ಇರ್ಬೋದು, ಆಲ್ರೆಡಿ ಕೆಲವೊಂದು ಅಪ್ರೂವಲ್ಸ್ಗಳನ್ನ ತಗೊಳ್ತಾ ಇದೀವಿ. ಅಂದ್ರೆ ಫಸ್ಟ್ ಲೆವೆಲ್ ಹೊಸಬರ ಚಿತ್ರ ಆಗಿರೋದ್ರಿಂದ ನಾವು ಮ್ಯಾಕ್ಸಿಮಮ್ ಪುಷ್ ಮಾಡಿ ಡಬ್ಬಿಂಗ್ ರೈಟ್ಸ್ ಇರ್ಬೋದು ಅಥವಾ OTTದು ಅದು ಒಂದು ಸೆಕ್ಯೂರ್ ಮಾಡ್ಕೊಂಡು ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಆಕ್ಚುಲಿ ಈ ಇಮಿಡಿಯೇಟ್ ನ ರಿಲೀಸ್ ಅಂತ ಟೀಮ್ ಕಡೆಯಿಂದ ಆಸೆ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಇದೊಂದು 2 ಬಿಸ್ನೆಸ್ ಅನ್ನ ಟ್ರೈ ಮಾಡೋಣ. ಅದನ್ನ ನೋಡ್ಕೊಂಡು ನಾವು ಒಂದು ಡೇಟ್ ಡಿಸೈಡ್ ಮಾಡಿ. ಯಾಕಂದ್ರೆ ಒಂದ್ ಸೈಡ್ ನಾವು ಸೆಕ್ಯೂರ್ ಆದ್ರೆ ಥಿಯೇಟ್ರಿಕಲ್ ಏನ್ ನಮ್ಮ ಪ್ರಯತ್ನ ಮಾಡ್ತೀವಿ. ಒಂದು 30 ಥಿಯೇಟರ್ಗಳಿಗೆ ರಿಲೀಸ್ ಮಾಡುವಂತ ಪ್ರಯತ್ನ ಇದೆ. ಚೆನ್ನಾಗಿ ರೆಸ್ಪಾನ್ಸ್ ಅನ್ನ ನೋಡ್ಕೊಂಡು ಸೆಕೆಂಡ್ ವೀಕ್, ಥರ್ಡ್ ವೀಕ್ ಬೇರೆ ಸಿಟಿಗಳಿಗೆ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ಸ್ ಗಳಿದೆ. ಸೊ ಇದ್ರ ರಿಲೇಟೆಡ್ ಪ್ರಮೋಷನ್ಸ್ ಅನ್ನ ಈಗ ಮೋಸ್ಟ್ಲಿ ಪ್ರೆಸ್ ಮೀಟ್ ಮುಗಿದ ತಕ್ಷಣದಿಂದ ಸ್ಟಾರ್ಟ್ ಆಗುತ್ತೆ. ಹಾ ಸರ್.
ಸರ್ ಈಗ ಆಲ್ಮೋಸ್ಟ್ ನಾವು ಒಂದು ಫಸ್ಟ್ ಲೆವೆಲ್ ಪಿಚ್ ಏನಿರುತ್ತೆ ಅಂದ್ರೆ ಒಂದು ಸೇಲ್ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದ್ರೆ ನಮ್ದೇ ಆದಂತ ಒಂದು ಎಕ್ಸ್ಪೆಕ್ಟೇಷನ್ ಬಜೆಟ್ ಇರುತ್ತೆ. ಬಟ್ ಕಂಟೆಂಟ್ ನೋಡಾದ್ಮೇಲೆ OTT ಕಂಪನಿಯವರು ಬೈಯಿಂಗ್ ಆಪ್ಷನ್ಸ್ ಗಳನ್ನ ನೋಡ್ತಿರ್ತಾರೆ. ಬಟ್ ಸರ್ ಅದರಲ್ಲಿ ಹೆಂಗಿದೆ ಅಂದ್ರೆ OTT ಅಲ್ಲಿ ಸ್ಯಾಟಲೈಟ್ OTT ಕಂಬೈನ್ ತಗೊಳ್ಳೋಂಥವ್ರು ಕೆಲವೊಂದು ಚಾನ್ಸ್ಗಳಿರ್ತವೆ. ಎಕ್ಸ್ಕ್ಲೂಸಿವ್ ಯಾರು ತಗೊಳ್ತಿದಾರೆ ಅಂದ್ರೆ ಅವ್ರದೇ ಆದಂತ ಎಲ್ಲಾ ಪ್ಲಾಟ್ಫಾರ್ಮ್ ಇರಬೇಕು ಅಂದ್ರೆ ಅದು ಸ್ಯಾಟಲೈಟ್ ಇರುತ್ತೆ, ಡಬ್ಬಿಂಗ್ ಬಿಸ್ನೆಸ್ ಇರುತ್ತೆ, OTT ಅಂತ ಕಂಪನಿಗಳು ಎಲ್ಲ ರೈಟ್ಸ್ ಅನ್ನ ಬೈ ಮಾಡುವಂತ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ನಾನ್ ಎಕ್ಸ್ಕ್ಲೂಸಿವ್ ಮಾಡೆಲ್ ಅಲ್ಲಿ 20-30 OTT ಗಳಿಗೆ ಕಂಟೆಂಟ್ ಅನ್ನ ಕೊಡ್ತಾ ಇದೀವಿ. ಅಲ್ಲಿ ಶೇರಿಂಗ್ ಬೇಸಿಸ್ ಅಲ್ಲಿ ಹೋಗುತ್ತೆ, ಅವಾಗ ಬೈ ಮಾಡಲ್ಲ. ನಾನ್ ಎಕ್ಸ್ಕ್ಲೂಸಿವ್ ಮಾಡೆಲ್ ಇದ್ದಾಗ ಪೇ ಮಾಡಲ್ಲ, ಅದು ಶೇರಿಂಗ್ ಮಾಡೆಲ್ ಅಲ್ಲಿ ಹೋಗುತ್ತೆ ಸರ್. ಸರ್ ಅದು ಕಂಟೆಂಟ್ ಮೇಲಿಂದ ಇದೆ. ನಮ್ಮ ಪ್ರಾಡಕ್ಟ್ ಅಂತ ನಾವು ತಗೊಂಡಾಗ ನಾವು ಅದನ್ನ ಪಾಸಿಟಿವ್ ಆಗಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿ ಅದಕ್ಕೆ ಆದಂತ ಬಿಸ್ನೆಸ್ ಡೆಕ್ ಗಳನ್ನ ಪ್ರೆಸೆಂಟೇಷನ್ ಮಾಡಿ ನಾವು ಪಿಚ್ ಗಳನ್ನ ಮಾಡ್ತೀವಿ ಪ್ರತಿಯೊಂದು ಕಂಪನಿ. ಯಾಕಂದ್ರೆ ನಮ್ಮ ಪ್ರಾಡಕ್ಟ್ ಈಗ ಪ್ರೊಡ್ಯೂಸರ್ ಎಷ್ಟು ಹಾಕಿದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಒಂದು ಬಜೆಟ್ ನಮ್ಗೆ ಹೇಳಿರ್ತಾರೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಅದು ಇಷ್ಟಕ್ಕೆ ಸೇಲ್ ಆಗಲಿ ಅಂತ ಒಂದು ಆಸೆ ಇರುತ್ತೆ. ಬಟ್ ಅದು ಮೀರಿ ಇನ್ನು ಬಯರ್ಸ್ ಡಿಸಿಷನ್. ಯಾಕಂದ್ರೆ ಎಟ್ ಎ ಟೈಮ್ ಒಂದೇ ವೀಕ್ ದಲ್ಲಿ ನಾವು ಮುಂಬೈ ಕಂಪನೀಸ್ ಗಳಿಗೆ ಕೆಲವೊಂದು ಇಂಟರಾಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದೇ ವೀಕ್ ಅಲ್ಲಿ 200-300 ಸಿನಿಮಾಗಳು ಬಂದಿರುತ್ತೆ ಎಲ್ಲಾ ಭಾಷೆಗಳಿಂದ. ಸೊ ಅದರಲ್ಲಿ ನೋಡಿ ಫಿಲ್ಟರ್ ಆಗಿ ಸೆಲೆಕ್ಟ್ ಮಾಡೋಷ್ಟರಲ್ಲಿ ಸೆಲೆಕ್ಷನ್ ಕಮಿಟಿ ಅದರದೇ ಆದಂತ ಸೆಲೆಕ್ಷನ್ ಕಮಿಟಿ ಇರುತ್ತೆ. ಒಂದು ಯಾವುದೋ ಸಿನಿಮಾ ತಗೋಬೇಕಂದ್ರೂ ಅವರು ಕೂಡ ಈ ಸಿನಿಮಾ ನಾನು ತಗೊಂಡು ರಿಲೀಸ್ ಮಾಡಿದ್ರೆ ನನಗೇನು ರೆವೆನ್ಯೂ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅಲ್ಲಿ ಫೈನಾನ್ಸು, ಬಾಯರ್ಸು, ಅವ್ರ ಸೇಲ್ಸ್ ಟೀಮ್ ಎಲ್ಲ ಕನ್ವಿನ್ಸ್ ಮಾಡಿ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್. ಹಾಂ ಸರ್ ಆಲ್ರೆಡಿ ನಾವು ಟೋಟಲ್ ನಮ್ಮ ಸಂಸ್ಥೆಯಿಂದ ಒಂದು 40 ಸಿನಿಮಾಗಳನ್ನ ಆಲ್ರೆಡಿ ಕಂಟೆಂಟ್ ಕೊಟ್ಟಿದ್ದೀವಿ, ಸಪ್ಲೈ ಮಾಡಿದ್ದೀವಿ ಕನ್ನಡ ಫಿಲ್ಮ್ಸ್. ಕೆಲವೊಂದು ಸೇಲ್ ಕೂಡ ಆಗಿದೆ. ನನಗೆ ಸರ್ ಕೊರೋನಾಗಿಂತ ಮುಂಚೆ ಆಲ್ಮೋಸ್ಟ್ ನಮಗೆ ಈಸಿ ಸೇಲ್ಗಳು ಇರ್ತಿತ್ತು. ಒಂದು ಸಿನಿಮಾನ ಯಾವ್ದಾದ್ರು ಪಿಚ್ ಮಾಡಿದ್ರೆ ವಿದಿನ್ 30 days 40 days ಅಲ್ಲಿ ಏನೋ ಒಂದು ನಮ್ಮ ಎಕ್ಸ್ಪೆಕ್ಟೇಷನ್ ವ್ಯಾಲ್ಯೂಗೂ ಅಥವಾ ಒಂದು ನೆಗೋಷಿಯೇಟ್ ಮಾಡಿದಂತ ಒಂದು ವ್ಯಾಲ್ಯೂಗೆ ಸೇಲ್ಗಳು ಆಗ್ತಾ ಇತ್ತು. ಬಟ್ ಆಫ್ಟರ್ ಕೊರೋನಾ ಇದೆಯಲ್ಲ, ಪ್ರತಿಯೊಂದು ಸಿನಿಮಾನ ನಾವು ಸೇಲ್ ಅಂತ ತಗೊಂಡಾಗ ಅದು 3 to 4 months ತರ ಟೈಮ್ ಲೈನ್ ಹೋಗ್ತಾ ಇದೆ. ಮುಂಚೆ ಈಸಿಯಾಗಿ ಚಾನಲ್ ಅವ್ರು ಬೈ ಮಾಡ್ತಿದ್ರು, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇತ್ತು ಎಲ್ಲೋ ಅವರು ಕೂಡ ರೆವೆನ್ಯೂ ಮಾಡ್ಬೋದು ಅಂತ. ಬಟ್ ಈಗ ಏನಾಗಿದೆ ಅಂದ್ರೆ ಬೈಯಿಂಗ್ ಕಂಪನೀಸ್ ಹೇಳ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸೇ ಬಂದು, ನಮ್ಮ ಸೌತ್ ಇಂಡಿಯನ್ ಪ್ರೊಡ್ಯೂಸರ್ಸೇ ಬಂದು ಫ್ರೀ ಆಗಿ ತಗೊಳ್ಳಿ, ನನ್ನ ಸಿನಿಮಾ ಹಾಕೊಳ್ಳಿ, ಬಂದಷ್ಟು ಕೊಡಿ ಅಂತ ಇರುವಾಗ ನಾವು ತಗೊಳ್ಳೋದೇನು ಹೆಸರೇನಿಲ್ಲ, ಪರ್ಚೇಸ್ ಮಾಡೋದು ಹೆಸರಿಲ್ಲ ಅಂತ. ಅದು ಮೋಸ್ಟ್ಲಿ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಇಲ್ಲಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವೇ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸರ್, ಹಾಕಿ ನನ್ನ ಸಿನಿಮಾ. ಯಾಕಂದ್ರೆ ಈ ಸಿನಿಮಾ ಬಹಳ ಚೆನ್ನಾಗಿ ಬಂದಿರೋದು ಅನ್ನೋದಕ್ಕಿಂತ ಬಹಳ ವಿಭಿನ್ನವಾಗಿ ಬಂದಿದೆ. ನಾನು 1-2 ದಿವಸ ಕೆಲಸ ಮಾಡಿದೆ. ನಮ್ಮ ಮಗ ಶ್ರೀ ಕಾರ್ತಿಕ್ ರಾಮ್ ಅವರ ನಿರ್ದೇಶನದಲ್ಲಿ ನನ್ನ ಬ್ಯಾನರಲ್ಲೂ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ಪ್ರತಿಭಾವಂತರು, ಯಾವುದೇ ರೀತಿಯಾದಂತಹ ಯಾರಿಗೂ ತೊಂದರೆ ಕೊಡದೇ ಇರುವಂತಹ ಒಂದು ವ್ಯಕ್ತಿತ್ವ ಇರೋರು. ಅದೇ ರೀತಿ ನಮ್ಮ ನಿರ್ಮಾಪಕ ಅನ್ನದಾತರು, ಅವರು ಕೂಡ ಬಹಳ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಅದೆಲ್ಲದಕ್ಕಿಂತ ಮೀರಿ ನಮ್ಮ ಸುರೇಶ್ ಅಣ್ಣ ಅವ್ರದ್ದು ಪಾತ್ರ ಅಂತೂ ನಿಜವಾಗ್ಲೂ ನಾನು ಸುಮಾರು ಅವರು ಡಬ್ಬಿಂಗಲ್ಲಿ ನೋಡಬೇಕಾದ್ರೆ ನಿಜವಾಗ್ಲೂ ಅಣ್ಣ ಇದು ಯಾವುದೋ ಮುಖಸ್ತುತಿ ಹೇಳ್ತಾ ಇಲ್ಲ, ನಿಮಗೆ ಈ ಸಲ ರಾಜ್ಯ ಪ್ರಶಸ್ತಿ ಬರುತ್ತಣ್ಣ. ನಿಜವಾಗ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಡಬ್ಬಿಂಗಲ್ಲಿ ನನಗೆ ಶಾಕ್ ಆಗೋಯ್ತು. ಮೊನ್ನೆ ತಾನೇ ಕೋಟಿಗೊಬ್ಬ ನೋಡಿದೆ ಅಣ್ಣ, ನೀವಿರೋದು 2 ಸೀನ್ ಇದ್ದೀರಿ, ಜನ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ರು ಪ್ರಸನ್ನ ಥಿಯೇಟರ್. ಭಾಳ ಖುಷಿ ಆಯ್ತು ಅಣ್ಣ, ನಿಮ್ಮ ಜೊತೆಲಿ ಕೆಲಸ ಮಾಡೋದು ಭಾಳ ಖುಷಿ ಆಯಿತು, ಹೆಮ್ಮೆ ಆಯಿತು. ನಿಮ್ಮಂಥವ್ರ ಜೊತೆ ನಾವು ದೇಶಕ್ಕಾದ ಬಂದು ನಿಮ್ಮಂಥ ಜೊತೆಲಿ ಒಂದು ಪಾತ್ರ ಮಾಡ್ಬೋದು ಅಂತ ಅನ್ನಿಸ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಕುಂಬಾರ್ ಸರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಿನಿಮಾನು ಕೂಡ ಅವರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆಲ್ಲನೂ ಒಪ್ಕೊಂಡಿರ್ತಾರೆ. ಭಾಳ ಖುಷಿ ಆಯಿತು. ಹಾಗೆ ನಮ್ಮ ಪ್ರೀತಿಯ ಜಯಂತ್ ಸರ್ ಅವರು ನಿಜವಾಗ್ಲೂ ಅವರು ಒಳ್ಳೆ ನಮ್ಮ ಕನ್ನಡದ ಹೋರಾಟಗಾರರು, ಮೊನ್ನೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಸಿನಿಮಾಗೆ ನೀವು ಸಹಕಾರ ಮಾಡ್ತೀರಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರ ಡೈರೆಕ್ಟರ್ ಸರ್. ನಾನು ಮಗ ಅಂತಾನೆ ಅಲ್ಲ, ಅವರು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಕರಾಟೆ AP ಶ್ರೀನಾಥ್ ನಾನು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸ್ವಯಂಭೂ ಸಿನಿಮಾದ ನಿರ್ದೇಶಕರು ಕಾರ್ತಿಕ್ ರಾಮ್, ಸೂರ್ಯ ಮತ್ತು ಶ್ರೀನಾಥ್ ಮತ್ತೆಲ್ಲ ತಂತ್ರಜ್ಞರು. ಇದಕ್ಕಿಂತ ಮುಂಚೆ ನಿನಗಾಗಿ ಸಿನಿಮಾದ ಟ್ರೈಲರ್ ಮತ್ತೊಂದೆಲ್ಲ ಲಾಂಚ್ ಆಗಿದೆ ಮತ್ತು ಮಾತಾಡಿದರೆ ನಿರ್ಮಾಪಕರು, ವಿತರಕರು ಸುನೀಲ್ ಅವರು ಮತ್ತು ನಿರ್ದೇಶಕರು, ನಾಯಕ ನಟರು ಎಲ್ರಿಗೂ ನಮಸ್ಕರಿಸ್ತಾ 1-2 ಮಾತಾಡೋಕ್ಕೆ ಇಚ್ಛೆಪಡ್ತೀನಿ. ಸ್ವಯಂಭೂ ಒಂದು ಸಾಂದರ್ಭಿಕ ಸನ್ನಿವೇಶಗಳನ್ನು ತೆಗೆದುಕೊಂಡು
ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಮಾಡಿದ್ದಾರೆ. ಸಂದೇಶ ಅಂತಂದ್ರೆ ಮನುಷ್ಯನ ಮನೋಧರ್ಮ ಯಾವ ರೀತಿ ಬದಲಾವಣೆ ಆಗುತ್ತೆ, ಸಾಮಾನ್ಯ ಮನುಷ್ಯ ಯಾವ ರೀತಿ ಕ್ರೌರ್ಯ ವ್ಯಕ್ತಪಡಿಸ್ತೇನೆ ಅಂತ ಅನ್ನೋ ಒಂದು ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಅವರು, ನಾನು ಪೂರ್ತಿ ಸಿನಿಮಾ ನೋಡಿಲ್ಲ, ನಾನು ಡಬ್ಬಿಂಗ್ ಮಾಡುವಾಗ ನೋಡಿದ್ದಷ್ಟೇ, ಮತ್ತೆ ನಾವು ಕೆಲಸ ಮಾಡುವಾಗ ನಮ್ಮ ಸೀನ್ಗಳನ್ನ ಮಾನಿಟರ್ನಲ್ಲಿ ನೋಡಿದ್ದಷ್ಟೇ. ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಬಹಳ ಪ್ರೀತಿಯಿಂದ ನನ್ನ ಮನೆಗೆ ಬಂದು ಕತೆ ಹೇಳಿ ಒಪ್ಪಿಸ್ಕೊಂಡು ಮಂಡ್ಯದ ಸುತ್ತಮುತ್ತ ಹಗಲು ರಾತ್ರಿ ಕೆಲಸ ಮಾಡಿದ್ವಿ. ಅಂತಂದ್ರೆ ರಾತ್ರಿ ಲೇಟ್ ಆಗು ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನನಗೊಂದ್ ಸ್ವಲ್ಪ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ಬಟ್ ಆದ್ರೂ ಕೂಡ ನನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಂಡು ಸೂರ್ಯ ಅವರಂತೂ ನನ್ನ ಪಕ್ಕದಲ್ಲೇ ಇರ್ತಿದ್ರು. ನನ್ನಲ್ಲಿ ಇರುವಂತ ಒಂದು ಪ್ರತಿಭೆನ ಆಚೆಗೆ ತೆಗೆದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಿದ್ದೀನಿ, ಒಳ್ಳೊಳ್ಳೆ ಪಾತ್ರಗಳನ್ನ. ಜೊತೆಗೆ ಇದು ಕೂಡ ನನಗೆ ಖುಷಿ ಕೊಟ್ಟಂತ ಪಾತ್ರ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ತೆರೆ ಮೇಲೆ ಬಂದಾಗ ಜನ ಎಷ್ಟು ಮಟ್ಟಿಗೆ ಇಷ್ಟಪಟ್ಟು ಅದು ಮಾರ್ಕೆಟ್ ಆಗಿ ಈ ಚಿತ್ರಕ್ಕೆ ಯಶಸ್ಸು ಸಿಕ್ಕಿ ಎಲ್ರಿಗೂ ಹೆಸರು ಬಂದು OTT ನಲ್ಲಿ ಔಟ್ ರೇಟ್ಗೆ ಮಾರಾಟ ಆದ್ರೆ ನಿರ್ಮಾಪಕರು ಉಳ್ಕೋತಾರೆ. ಶೇರಿಂಗ್ ಅಲ್ಲಿ ದುಡ್ಡು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಅದು ಕೂಡ ಆಟಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ಅನ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತ. ಕೆಲವರು ದುಡ್ಡು ಬಂದ್ಬಿಟ್ಟದ್ದು ಸುನಿಲ್ ಅವರ ಪ್ರಯತ್ನದಿಂದ, ಸುನಿಲ್ ಅವ್ರ ಮುಂದೆ ನಿಂತಿರೋದ್ರಿಂದ ಅದು ಬೇಗ ಜೋಬ್ ತುಂಬಿಸ್ಬೋದು ಅಂತ ನನ್ನ ಅನಿಸಿಕೆ. ಜೋಬ್ ತುಂಬಿಸ್ಲಿ, ಇನ್ನೂ ಹೆಚ್ಚಿನ ಚಿತ್ರಗಳನ್ನು ಮಾಡೋದಕ್ಕೆ ಅವಕಾಶ ಸಿಗ್ಲಿ, ಎಲ್ರಿಗೂ ಆ ಉತ್ಸಾಹ ನಿರಂತರವಾಗಿರ್ಲಿ, ಮುಂದುವರಿಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಎಲ್ರೂ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಮಾಧ್ಯಮ ಮಿತ್ರರು, ಸಿನಿಮಾ ಬೆಳೆಸುವಂಥದ್ದು ಕೂಡ ನಿಮ್ಮಲ್ಲಿ ಒಂದು ಭಾಗ ಆಗಿರುತ್ತೆ. ನೀವು ಕೂಡ ಒಂದು ವಿಮರ್ಶೆ ಸಿನಿಮಾ ಬಗ್ಗೆ ಜನನ ಚಿತ್ರಮಂದಿರಕ್ಕೆ ಕರ್ಕೊಂಡು ಬರುವಂತದ್ದಕ್ಕೆ ಒಂದು ದಾರಿದೀಪವಾಗುತ್ತೆ. ಜೊತೆಗೆ ಏನು ಅಂತಂದ್ರೆ ಕನ್ನಡದ ಸಂಘಟನೆಗಳು, ನಮ್ಮ ಗೆಳೆಯರು ಬಂದಿದ್ದಾರೆ ಸಂಘಟನೆಯ ಪರವಾಗಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಭಾಷೆಯ ಪರವಾಗಿ ಎಷ್ಟು ಹೋರಾಟ ಮಾಡ್ತಿರೋ, ಸಿನಿಮಾ ಕೂಡ ಭಾಷೆಯ ಇನ್ನೊಂದು ಹಂತ, ಮೆಟ್ಟಿಲು. ಒಂದು ಭಾಷೆಯಲ್ಲಿ ಬರ್ತಕ್ಕಂಥ ಸಾಹಿತ್ಯ ಕೃತಿಯನ್ನ ವೈಭವೀಕರಿಸೋದು ಸಿನಿಮಾ ಮಾಧ್ಯಮದ ಒಂದು ಅಳಿದ ಸೇವೆ ಅಂತ ನಾನು ತಿಳ್ಕೊತೀನಿ. ಸಿನಿಮಾದ ಮೂಲಕ ಭಾಷೆ ಬೆಳವಣಿಗೆ ಆಗುತ್ತೆ. ಅದರಲ್ಲೂ ಕನ್ನಡ ಸಿನಿಮಾ, ಕನ್ನಡ ಭಾಷೆಯ ಒಂದು ಬೆಳವಣಿಗೆಗೆ ಒಂದು ಮೆಟ್ಟಿಲು ಅಂತ ನಾನು ಹೇಳ್ತೀನಿ. ಕಲಾವಿದನಾಗಿ ನಾವು ಕೂಡ ಭಾಷೆಯ ಮೂಲಕ ನಾವು ಕಲಾವಿದರಾಗಿರೋ, ಭಾಷೆ ಅನ್ನೋದು, ಭಾಷೆಯನ್ನು ಬೆಳೆಸುವಂಥದ್ದು ಕನ್ನಡ ಪರ ಸಂಘಟನೆಗಳಿಗೆ ಆದ್ಯ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಚಿತ್ರಮಂದಿರವನ್ನ ತುಂಬಿಸುವಂಥದ್ದು ಎಲ್ಲಾ ಚಿತ್ರಗಳ ಮೂಲಕ ಒಂದು ಭಾಗ ನಿಮ್ಮ ಚಳವಳಿಯಲ್ಲಿ ಇದಕ್ಕೆ ಆದ್ಯತೆ ಕೊಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕೆಂತಂದ್ರೆ ಇಡೀ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗ ಇರಲಿ, ಅಂತಾರಾಷ್ಟ್ರೀಯ ಚಿತ್ರರಂಗ ಇರಲಿ, ಕನ್ನಡ ಚಿತ್ರರಂಗ ಕುಂಠಿತವಾಗಿದೆ. ಬಹಳ ಕಷ್ಟಪಡ್ತಾ ಇದೀವಿ. ತಿಂಗಳಿಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ, ಬಿಡುಗಡೆ ಆಗುತ್ತೆ, ನಾಮಕಾವಸ್ಥೆ ರಿಲೀಸ್ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಪ್ರೊಡ್ಯೂಸರ್ ಕಾರ್ಡ್ ತಗೊಳ್ಳೋದಕ್ಕೋ ಇಲ್ಲ ಇನ್ನೇನೋ ಒಂದು ಡಿಸ್ಟ್ರಿಬ್ಯೂಷನ್ ಕಾರ್ಡ್ ತಗೊಳ್ಳೋದಕ್ಕೋ ಸಿನಿಮಾ ರಿಲೀಸ್ ಆಗ್ಬೇಕು 3 ಥಿಯೇಟರ್ ಇರ್ತಾರೆ. ಕಷ್ಟಪಟ್ಟು ಸಿನಿಮಾ ಮಾಡಿ, ದುಡ್ಡು ಹಾಕಿ ಸಿನಿಮಾ ಮಾಡಿ ಜನರು ಬಂದು ನೋಡ್ಲಿಲ್ಲ ಅಂತಂದ್ರೆ, ಜನರು ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅಂತಲ್ಲ. ನಾವು ಕೂಡ ಸಿನಿಮಾ ಚೆನ್ನಾಗಿ ಮಾಡ್ಬೇಕು, ಜನ ಕರೆಸ್ಬೇಕು, ಅದಕ್ಕೆ ಪ್ರಚಾರನ ಮಾಡ್ಬೇಕು. ಪ್ರಚಾರಕ್ಕೆ ದುಡ್ಡಿಲ್ಲ ಅಂದ್ರೆ ಏನ್ ಮಾಡೋದು? ಸಿನಿಮಾ ಮುಗಿಸೋದಕ್ಕೆ ಸಾಕಾಗೋದ್ಮೇಲೆ ಪ್ರಚಾರಕ್ಕೆ ದುಡ್ಡಿಲ್ಲ ಅಂದಾಗ ಪ್ರಯತ್ನ ವ್ಯರ್ಥ ಆಗತ್ತೆ. ಪ್ರತಿಯೊಂದು ದಿಕ್ಕಿನಲ್ಲೂ ನೋಡಿದಾಗ ಪ್ರಚಾರಕ್ಕೆ ದುಡ್ಡಿರ್ಬೇಕು, ಪ್ರಚಾರ ಚೆನ್ನಾಗಿ ಮಾಡ್ಬೇಕು. ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಬರೀಬೇಕು. ಅಂತಂದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬರೀರಿ, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ.